ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ವ್ಲಾಗ್ಗೆ ಸ್ವಾಗತ. ನನ್ನ ದಿನ ಶುರುವಾಗೋದೇ ನನ್ನ ಗಾರ್ಡನ್ನ ಸುತ್ತು ಹಾಕೋದ್ರ ಮೂಲಕ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ. ನನ್ನ ಮಗನಿಗೆ ಸ್ಕೂಲಿಗೆ ಹೋಗ್ಬೇಕಿತ್ತು ಬೇಗ. ಅವನ್ನ ಬೋರ್ಡಿಂಗ್ ಹಾಕಿದ್ದೀವಿ. ಇನ್ನೂ ಸ್ಕೂಲ್ ಸ್ಟಾರ್ಟಾಗಿ 1 ವೀಕ್ ಆಗಿದ್ದಲ್ವ, ಯಾವತ್ತೂ ಬಿಟ್ಟಿರಲಿಲ್ಲ. ಫಸ್ಟ್ ಟೈಮ್ ಬಿಟ್ಟಿದ್ದಿದ್ದು ಅಂತೇಳಿ ಮೊನ್ನೆ ಹೋಗಿ ಕರ್ಕೊಂಡು ಬಂದಿದ್ವಿ ಸ್ಯಾಟರ್ಡೆ. ಇವತ್ತು ಅವನು ಹೋಗ್ಬೇಕಿತ್ತು, ಅದಕ್ಕೆ ಅವನಿಗೆ ಇಷ್ಟ ಅಂತೇಳಿ ನೀರು ದೋಸೆ ಮಾಡಿಕೊಟ್ಟೆ. ನಾನು ನನ್ನ ಮಗಳು ತಿಂಡಿ ತಿಂದ್ಕೊಂಡು ಗಾರ್ಡನ್ ಹತ್ರ ಹೋದ್ವಿ. ಸುಮ್ಮನೆ ಹೋದ್ವಿ, ಆದರೆ ಅಲ್ಲಿ ಕೆಲಸ ಕಾಣಿಸ್ತು. ಕಳೆ ತೆಗಿತಾ ಕೂತ್ಕೊಂಡ್ವಿ. ಗಿಡ ನೆಡೋದಕ್ಕೆ ಟೈಲ್ಸಿಂದ ಹೀಗೆ ಪಾಟ್ ರೆಡಿ ಮಾಡಿದ್ದೀನಿ. ಸುಮ್ಮನೆ ಗಾರ್ಡನ್ ಕಡೆ ಹೋದರೆ ರಾಶಿ ಕೆಲಸ ಇತ್ತು. ಇವತ್ತು ಬರೀ ಗಾರ್ಡನಲ್ಲೇ ಕೆಲಸ, ಅಡಿಕೆ ತೋಟದ ಹತ್ರ ಕೆಲಸ ಬಿಟ್ಟರೆ ಇವತ್ತು ಕಿಚನಲ್ಲಿ ಅಷ್ಟೇನು ನಾನು ಕೆಲಸನೇ ಮಾಡಲಿಲ್ಲ. ಬರೀ ಹೊರಗಡೆನೇ ಆಗೋಯ್ತು ಕೆಲಸಗಳು. ಇನ್ನು ತುಂಬಾ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಕೆಲಸ ಮಾಡ್ತಾ. ಇವತ್ತೂ ಅಡಿಕೆ ಗಿಡದ ಹತ್ರ ಕಳೆ ಎಲ್ಲ ಸ್ವಲ್ಪ ತೆಗೆದೆ. ಮುಸ್ಸಂಜೆ ಹೊತ್ತು ಬಾಗಿಲಿಗೆ ನೀರು ಹಾಕಿ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.